Hi, namaste ಎಲ್ರಿಗೂ. Welcome to our channel. Today I will discuss about PUC first year mathematics, chapter number 1, sets, exercise 1.3 answers. Question number 1, make correct statement by filling in the symbol, subset or not a subset in the blank spaces. ಇಲ್ಲಿ ನೋಡ್ರಿ, ಇಲ್ಲಿ ನಾವು ಬ್ಲ್ಯಾಂಕ್ ಸ್ಪೇಸ್ ಕೊಟ್ಟಿದ್ದಾರೆ. ಇದರಲ್ಲಿ ಇದರ ಸಬ್ಸೆಟ್ಟು ಇದೇನಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ 2 3 4 ಡ್ಯಾಶ್ 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 1 2 3 4 5 1 2 3 4 5ದಲ್ಲಿನ ಸಬ್ಸೆಟ್ಟು 2 3 4 ಅಂತ ಕೇಳ್ತಾ ಇದ್ದಾರೆ. 2 3 4 ಇಲ್ಲಿ ಇದಾವಲ್ಲ, ಹಾಗಾಗಿ ಇದು ಒಂದು ದಿಸ್ ಈಸ್ ಎ ಸಬ್ಸೆಟ್. This symbol has to be taken. Subset 2 3 4 is a subset of 1 2 3 4 5. Second one ನೋಡ್ರಿ, A B C ಡ್ಯಾಶ್ 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 ಬಿ ಸಿ ಡಿ. ನೋಡ್ರಿ, ಇಲ್ಲಿ ಬಿ ಸಿ ಡಿ ಇದೆ, ಇಲ್ಲಿ ಎ ಎಕ್ಸ್ಟ್ರಾ ಇದೆ, ಇದರಲ್ಲಿ ಎ ಇಲ್ಲ, ಹಾಗಾಗಿ ಇದು ಸಬ್ಸೆಟ್ ಅಲ್ಲ. ದಿಸ್ ಈಸ್ ನಾಟ್ ಎ ಸಬ್ಸೆಟ್. ಈ ಥರ ಮಾಡಬೇಕು, ಒಂದು ಲೈನ್ ಹಾಕಿದರೆ ದಿಸ್ ಈಸ್ ನಾಟ್ ಎ subset. Then third one, x such that x is a student of class 11 of your school dash x such that x student of your school. ಥರ್ಡ್ ಒನ್ ನೋಡ್ರಿ, ಏನಾಗ್ತದೆ ಇಲ್ಲಿ, x such that x is a student of class 11 of your school is a subset. ಇದು ಸಬ್ಸೆಟ್ ಆಗುತ್ತೆ. ಇಲ್ಲಿ x such that x is a student of your school, ನಮ್ಮ ಶಾಲೆಯಲ್ಲಿನ ಒಬ್ಬ ಸ್ಕೂಲ್ನಲ್ಲಿನ ಒಂದು ವಿದ್ಯಾರ್ಥಿ ಅವನು. ನಮ್ಮಲ್ಲಿ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಎಲ್ಲ ಇದೆ. ಪಿ ಯು ಸಿ ಫಸ್ಟ್ ಇಯರ್ ವಿದ್ಯಾರ್ಥಿಯ ಒಂದು ಇದು ಸ್ಟೂಡೆಂಟ ಒಂದು ತೆಗೆದಿದ್ದಾರೆ. ಇಲ್ಲಿ ಎಲ್ಲ ಇಡೀ ಸ್ಕೂಲಿಂದ ಒಂದು ಸ್ಟೂಡೆಂಟನ್ನು ತೆಗೆದಿದ್ದಾರೆ, ಹಾಗಾಗಿ ಇದು ಒಂದು ದಿಸ್ ಈಸ್ ಎ ಸಬ್ಸೆಟ್. ಓಕೆ, ದೆನ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ಸರ್ಕಲ್ ಇನ್ ದ ಪ್ಲೇನ್. ಇಲ್ಲಿ ನೋಡಿರಿ, ನಾಲ್ಕನೇದೇನು ಹೇಳ್ತಾ ಇದೆ, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ಸರ್ಕಲ್ ಇನ್ ದ ಪ್ಲೇನು. ಯಾವುದ್ರಲ್ಲಿದು, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ಸರ್ಕಲ್ ಇನ್ ದ ಸೇಮ್ ಪ್ಲೇನ್ ವಿತ್ ರೇಡಿಯಸ್ 1 ಯೂನಿಟ್. ಇದು ಒಂದು ಪ್ಲೇನು, ಇದರಲ್ಲಿ ಸರ್ಕಲ್ ರೇಡಿಯಸ್ 1 ಯೂನಿಟ್ ಅಂತ ಇದರಲ್ಲಿಲ್ಲ, ಹಾಗಾಗಿ ಇದು ನಾಟ್ ಎ ಸಬ್ಸೆಟ್ ಅಂತ ಹೇಳಬೇಕು. ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ಟ್ರಯಾಂಗಲ್ ಇನ್ ಎ ಪ್ಲೇನ್. ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ರೆಕ್ಟ್ಯಾಂಗಲ್ ಇನ್ ದ ಪ್ಲೇನ್. ನೋಡಿರಿ, ಇಲ್ಲಿ ಟ್ರಯಾಂಗಲ್ ಅಂದಿದ್ದಾರೆ, ಇಲ್ಲಿ ರೆಕ್ಟ್ಯಾಂಗಲ್ ಇದೆ, ಹಾಗಾಗಿ ಈ ರೆಕ್ಟ್ಯಾಂಗಲಲ್ಲಿ ಟ್ರಯಾಂಗಲ್ ಇಲ್ಲ, ಹಾಗಾಗಿ ಇದು ದಿಸ್ ಈಸ್ ನಾಟ್ ಎ ಸಬ್ಸೆಟ್. ಸಿಕ್ಸ್ತ್ ಒನ್, ಇಲ್ಲಿ ನೋಡಿರಿ, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ಟ್ರಯಾಂಗಲ್ ಇನ್ ಎ ಪ್ಲೇನ್ is not a subset of x such that x is a rectangle in the plane. Sixth one ನೋಡ್ರಿ, x such that x is an equilateral triangle in a plane is a subset of x such that x in a triangle in the same plane. ನೋಡ್ರಿ, ಒಂದು ಟ್ರಯಾಂಗಲಲ್ಲಿ ನಾವು ಈಕ್ವಿಲೇಟರಲ್ ಟ್ರಯಾಂಗಲ್ಲು ಕೂಡ ಮಾಡ್ಬೋದು, ಹಾಗಾಗಿ ಇದು ಒಂದು ಸಬ್ಸೆಟ್ ಅಂತ ನಾವು ಹೇಳ್ತಾ ಇದ್ದೀವಿ. ಸೆವೆಂತ್ ಒನ್ ನೋಡ್ರಿ, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಅನ್ ಈವನ್ ನ್ಯಾಚುರಲ್ ನಂಬರ್ ಈಸ್ ಎ ಸಬ್ಸೆಟ್ ಆಫ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಅನ್ ಇಂಟೀಜರ್. ನೋಡ್ರಿ, ಇಂಟೀಜರಲ್ಲಿ ಈವನ್ ನ್ಯಾಚುರಲ್ ನಂಬರ್ ಇರುತ್ತೆ, ಹಾಗಾಗಿ ಇದು ಒಂದು ಸಬ್ಸೆಟ್ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 2 ಏನು ಹೇಳ್ತಾ ಇದೆ, ಎಕ್ಸಾಮೈನ್ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಟ್ರೂ ಆರ್ ಫಾಲ್ಸ್. ಈಗ ನೋಡ್ರಿ, ಎ ಬಿ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ ಸಿ ಎ ಅಂತ ಹೇಳ್ತಾ ಇದೆ. ಇಲ್ಲಿ ನೋಡ್ರಿ, ಎ ಬಿ ಇಲ್ಲೂ ಇದೆ, ಇಲ್ಲೂ ಇದೆ, ಹಾಗಾಗಿ ಇದರಲ್ಲಿನ ಸಬ್ಸೆಟ್ಟು ಇದು ಆಗುತ್ತೆ, ಹಾಗಾಗಿ ಇದು ಫಾಲ್ಸ್. ಈಚ್ ಎಲಿಮೆಂಟ್ ಆಫ್ ಎ ಬಿ ಈಸ್ ಆಲ್ಸೋ ಎನ್ ಎಲಿಮೆಂಟ್ ಆಫ್ ಬಿ ಸಿ ಎ. ಬಿ ಸಿ ಎದಲ್ಲಿನ ಎಲಿಮೆಂಟ್ ಎ ಬಿ ಇದೆ, ಹಾಗಾಗಿ ಇದು ಸಬ್ಸೆಟ್ ಆಗುತ್ತೆ, ಇದು ಫಾಲ್ಸ್ ಅಂತ ನಾವು ಬರಿಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡ್ರಿ, ಎ ಕಮ ಇ ಈಸ್ ಎ ಸಬ್ಸೆಟ್ ಆಫ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ವಾವೆಲ್ ಇನ್ ದ ಇಂಗ್ಲೀಷ್ ಆಲ್ಫಾಬೆಟ್. ಟ್ರೂ. ಇದು ಯಾಕಂದರೆ ಟ್ರೂ ಆಗುತ್ತೆ. ಎ ಇ ಆರ್ 2 ವಾವೆಲ್ಸ್ ಆಫ್ ದಿ ಇಂಗ್ಲೀಷ್ ಆಲ್ಫಾಬೆಟ್. ಎ ಇ ಅನ್ನೋದು 2 ಇಂಗ್ಲೀಷ್ ಆಲ್ಫಾಬೆಟಿನ ವಾವೆಲ್ ಆಗಿರುತ್ತವೆ. 1 2 3 1 2 3 ಈಸ್ ಎ ಸಬ್ಸೆಟ್ ಆಫ್ 1 3 5. ನೋಡ್ರಿ, ಇದು ರಾಂಗು, ಫಾಲ್ಸ್. ಇದು 1 3 5ದಲ್ಲಿನ ಸಬ್ಸೆಟ್ಟು 1 2 3, ಇಲ್ಲಿ 5 ಇದೆ, ಇಲ್ಲಿ 5 ಇಲ್ಲ, ಹಾಗಾಗಿ ಇದು ಫಾಲ್ಸ್ ಅಂತ ನಾವು ಹೇಳಬೇಕು. 2 ಬಿಲಾಂಗ್ಸ್ ಟು 1 2 3, ಹವೆವರ್ 2 ಈಸ್ ನಾಟ್ ಬಿಲಾಂಗ್ಸ್ ಟು 1 3 5 ಅಂತ ನಾವು ತಗೊಳ್ಳೋಣ. ನೆಕ್ಸ್ಟ್ ನೋಡ್ರಿ, ಫೋರ್ತ್ ಒನ್ ಏನು ಹೇಳ್ತಾ ಇದೆ, ಎ ಈಸ್ ಎ ಸಬ್ಸೆಟ್ ಆಫ್
ಎ ಬಿ ಸಿ. ಎ ಈಸ್ ಎ ಸಬ್ಸೆಟ್ ಆಫ್ ಎ ಪಾಯಿಂಟ್ ಬಿ ಅಂತ ಇದೆ, ಇಲ್ಲಿ ಎ ಅಂತ ಇಲ್ಲ, ಎ ಪಾಯಿಂಟ್ ಬಿ ಅಂತ ಇದೆಯಲ್ಲ, ಟ್ರೂ. ಈಚ್ ಎಲಿಮೆಂಟ್ ಎ ಇಸ್ ಆಲ್ಸೋ ಎನ್ ಎಲಿಮೆಂಟ್ ಆಫ್ ಎ ಬಿ ಸಿ. ಪಾಯಿಂಟ್ ಅಲ್ಲ ಅದು, ಎ ಕಮ ಬಿ ಕಮ ಸಿ. ಫೋರ್ತ್ ಒನ್, ಟ್ರೂ. ಈಚ್ ಎಲಿಮೆಂಟ್ ಆಫ್ ಎ ಇಸ್ ಆಲ್ಸೋ ಎನ್ ಎಲಿಮೆಂಟ್ ಆಫ್ ಎ ಬಿ ಸಿ. ಫಿಫ್ತ್ ಒನ್ ಏನು ಹೇಳ್ತಾ ಇದೆ ನೋಡ್ರಿ, ಎ ಈಸ್ ಎ ಸಬ್ಸೆಟ್ ಆಫ್ ಎ ಬಿ ಸಿ. ಎಯು ಕೂಡ ಫಿಫ್ತ್ ಒನ್ನು ಫಾಲ್ಸು. ಎ ಬಿ ಸಿ ಆರ್ ಎ ಬಿ ಸಿ ಪಾಯಿಂಟ್, ದೇರ್ ಫಾರ್ ಎ ಈಸ್ ಎ ಸಬ್ಸೆಟ್ ಆಫ್ ಎ ಬಿ ಸಿ ಅಂತ ನಾವು ಹೇಳಬೇಕು. ಸಿಕ್ಸ್ತ್ ಒನ್ ನೋಡ್ರಿ ಏನು ಹೇಳ್ತಾ ಇದೆ, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎನ್ ಈವನ್ ನ್ಯಾಚುರಲ್ ನಂಬರ್ ಲೆಸ್ ದೆನ್ 6 ಈಸ್ ಎ ಸಬ್ಸೆಟ್ ಆಫ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ನ್ಯಾಚುರಲ್ ನಂಬರ್ ವಿಚ್ ಡಿವೈಡ್ಸ್ 36. ನೋಡಿರಿ, 36 ಒಂದು ನ್ಯಾಚುರಲ್ ನಂಬರು 6ರಿಂದ ಭಾಗವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆರನೇದು, ಟ್ರೂ. ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎನ್ ಈವನ್ ನ್ಯಾಚುರಲ್ ನಂಬರ್ ಲೆಸ್ ದೆನ್ 6 ಈಸ್ equal to 2, 4. X such that x is a natural number which divides 36 is 1, 2, 3, 4, 6, 9, 12, 18 and 36. ಇವೆಲ್ಲವೂ ಕೂಡ 36ನಿಂದ ಡಿವೈಡ್ ಆಗ್ತಾ ಇವೆ. ಕ್ವಶನ್ ನಂಬರ್ 3 ನೋಡ್ರಿ ಇವಾಗ. ಲೆಟ್ ಎ ಇಸ್ ಈಕ್ವಲ್ ಟು 1, 2 ಕಮ ಫ್ಲವರ್ ಬ್ರ್ಯಾಕೆಟ್ ಮತ್ತು 3, 4 ಬ್ರ್ಯಾಕೆಟ್ ಕ್ಲೋಸ್ ಕಮ 5 main flower bracket close. Which of the following statement are incorrect and why? 3, 4 is belongs to is a subset of a. 3, 4 ಅನ್ನೋದು ಒಂದು ಸಬ್ಸೆಟ್ ಅಂತ ಕೇಳ್ತಾ ಇದೆ. 3, 4 belongs to subset A is incorrect because 3 belongs to 3, 4. However 3 is not belongs to ಎ ಅಂತ ನಾವು ಹೇಳ್ತಾ ಇದ್ದೀವಿ ಇಲ್ಲಿ. ಓಕೆನಾ. ನೆಕ್ಸ್ಟ್ ಎರಡನೇದು ನೋಡ್ರಿ, 3, 4 ಬಿಲಾಂಗ್ಸ್ ಟು ಎ. 3, 4 ಅನ್ನೋದು ಬಿಲಾಂಗ್ಸ್ ಟು ಎ ಈಸ್ ಕರೆಕ್ಟ್ ಬಿಕಾಸ್ 3, 4 ಈಸ್ ಎನ್ ಎಲಿಮೆಂಟ್ ಆಫ್ ಎ. ಓಕೆ. ನೆಕ್ಸ್ಟ್ ಒನ್ ಈಸ್ ಬಿಲಾಂಗ್ಸ್ ಟು ಎ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಒಂದು belongs to A is correct because 1 is an element of A. Then next fifth one ನೋಡ್ರಿ, 1 is a subset of A ಅಂತ ಹೇಳ್ತಾ ಇದ್ದಾರೆ. ಫಿಫ್ತ್ ಒನ್ನು, ದ ಸ್ಟೇಟ್ಮೆಂಟ್ 1 is a subset of A is incorrect because ಇದು ಕರೆಕ್ಟ್ ಆಗಿಲ್ಲ. ಯಾಕೆಂದರೆ an element of a set can never be a subset of itself ಅಂತ ನಾವು ಹೇಳಬೇಕು. ನೆಕ್ಸ್ಟ್ ಒನ್ ನೋಡ್ರಿ, ಆರನೇದು 1 to 5 ಈಸ್ ಬಿಲಾಂಗ್ಸ್ ಈಸ್ ಎ ಸಬ್ಸೆಟ್ ಆಫ್ ಎ. 1 to 5 ಅನ್ನೋದು ಎಯ ಸಬ್ಸೆಟ್ ಅಂತ ಕೇಳ್ತಾ ಇದ್ದಾರೆ ಅಲ್ಲಿ. ಓಕೆನಾ. ಸಿಕ್ಸ್ತ್ ಒನ್ ನೋಡ್ರಿ, ಸಿಕ್ಸ್ತ್ ಒನ್ನಿಗೆ ಆನ್ಸರು, ದ ಸ್ಟೇಟ್ಮೆಂಟ್ 1 to 5 ಸಬ್ಸೆಟ್ ಆಫ್ ಎ ಈಸ್ ಕರೆಕ್ಟ್ ಬಿಕಾಸ್ ಈಚ್ ಎಲಿಮೆಂಟ್ ಆಫ್ 1 to 5 ಈಸ್ ಆಲ್ಸೋ ಎನ್ ಎಲಿಮೆಂಟ್ ಆಫ್ ಎ. ಓಕೆನಾ. ನೆಕ್ಸ್ಟ್ ನೋಡ್ರಿ, 1 to 5 ಬಿಲಾಂಗ್ಸ್ ಟು ಎ ಅಂತ ಕೇಳ್ತಾ ಇದ್ದಾನೆ. ಸೆವೆಂತ್ ಒನ್ ಏನು ಕೇಳ್ತಾ ಇದೆ, 1 to 5 ದ ಸ್ಟೇಟ್ಮೆಂಟ್ 1 to 5 ಬಿಲಾಂಗ್ಸ್ ಟು ಎ ಈಸ್ ಇನ್ಕರೆಕ್ಟ್ ಬಿಕಾಸ್ 1 to 5 ಈಸ್ ನಾಟ್ ಆ್ಯನ್ ಎಲಿಮೆಂಟ್ ಆಫ್ ಎ. ಓಕೆನಾ, ಆ ಥರ ಹೇಳಬೇಕು. ನೆಕ್ಸ್ಟ್ ಏಳ್ತ್ ಒನ್ ನೋಡ್ರಿ ಏನು ಹೇಳ್ತಾ ಇದೆ, 1 to 3 ಈಸ್ ಎ ಸಬ್ಸೆಟ್ ಆಫ್ ಎ. ಏಳ್ತ್ ಒನ್ ಏನು ಹೇಳ್ತಾ ಇದೆ, 1 to 3 ಅನ್ನೋದು ಒಂದು ಎಯ ಸಬ್ಸೆಟ್ ಅಂತ ಹೇಳ್ತಾ ಇದೆ. ಈಸ್ ಇನ್ಕರೆಕ್ಟ್, ಇದು ಇನ್ಕರೆಕ್ಟ್ ಆಗಿದೆ, ಕರೆಕ್ಟ್ ಇಲ್ಲ ಅದು. ಬಿಕಾಸ್ ಯಾಕೆಂದರೆ 3 ಬಿಲಾಂಗ್ಸ್ ಟು 1 to 3. ಹವೆವರ್ 3 ಈಸ್ ನಾಟ್ ಬಿಲಾಂಗ್ಸ್ ಟು ಎ ಅಂತ ನಾವು ಹೇಳ್ತಾ ಇದ್ದೀವಿ ಇಲ್ಲಿ. ಒಂಬತ್ತನೇದು ನೋಡ್ರಿ, 5 ಬಿಲಾಂಗ್ಸ್ ಟು ಎ ಅಂತ ಹೇಳಿದ್ದಾರೆ. ಒಂಬತ್ತನೇದು 5 ಬಿಲಾಂಗ್ಸ್ ಟು ಎ. ದ ಸ್ಟೇಟ್ಮೆಂಟ್ 5 ಬಿಲಾಂಗ್ಸ್ ಟು ಎ ಇಸ್ ಇನ್ಕರೆಕ್ಟ್, ಇದು ಕರೆಕ್ಟಾಗಿಲ್ಲ. ಬಿಕಾಸ್ ಯಾಕೆಂದರೆ 5 ಈಸ್ ನಾಟ್ ಆ್ಯನ್ ಎಲಿಮೆಂಟ್ ಆಫ್ ಎ ಅಂತ ನಾವು ಹೇಳ್ತಾ ಇದ್ದೀವಿ ಇಲ್ಲಿ. ಓಕೆನಾ. ನೆಕ್ಸ್ಟ್ 10ನೇದು, 5 ಈಸ್ ಎ ಸಬ್ಸೆಟ್ ಆಫ್ ಎ. 10ನೇದು ನೋಡ್ರಿ, ದ ಸ್ಟೇಟ್ಮೆಂಟ್ 5 ಈಸ್ ಎ ಸಬ್ಸೆಟ್ ಆಫ್ ಎ ಈಸ್ ಕರೆಕ್ಟ್. 5 is a subset of A is correct because 5 is a subset of every set ಅಂತ ನಾವು ಹೇಳ್ತಾ ಇದ್ದೀವಿ. ನೆಕ್ಸ್ಟ್ 11ನೇದು ನೋಡ್ರಿ, 5 ಬಿಲಾಂಗ್ಸ್ ಟು ಸಬ್ಸೆಟ್ ಆಫ್ ಎ ಅಂತ. 11ನೇದು 5 ಈಸ್ ಎ ಸಬ್ಸೆಟ್ ಆಫ್ ಎ. ದ ಸ್ಟೇಟ್ಮೆಂಟ್ 5 ಈಸ್ ಎ ಸಬ್ಸೆಟ್ ಆಫ್ ಎ ಈಸ್ ಇನ್ಕರೆಕ್ಟ್ ಬಿಕಾಸ್ 5 ಬಿಲಾಂಗ್ಸ್ ಟು
ಫ್ಲವರ್ ಬ್ರ್ಯಾಕೆಟಲ್ಲಿ ಮತ್ತು 5 ಆಗಬೇಕು. ಹೌಎವರ್ 5 ಬಿಲಾಂಗ್ಸ್ ಟು ಎ. ಓಕೆನಾ, ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ನಂಬರ್ 4ಕ್ಕೆ ಬರೋಣ. ರೈಟ್ ಡೌನ್ ಆಲ್ ದ ಸಬ್ಸೆಟ್ಸ್ ಆಫ್ ದ ಫಾಲೋಯಿಂಗ್ ಸೆಟ್ಸ್. ಎಲ್ಲದರ ಒಂದು ಸಬ್ಸೆಟನ್ನು ಬರೀರಿ ಅಂತ ಕೇಳಿದ್ದಾರೆ ಕ್ವಶನ್ ನಂಬರ್ 4ಅಲ್ಲಿ. ಈಗ ನೋಡಿ ಕ್ವಶನ್ ನಂಬರ್ 4, ರೈಟ್ ಡೌನ್ ಆಲ್ ದ ಸಬ್ಸೆಟ್ ಆಫ್ ದ ಫಾಲೋಯಿಂಗ್ ಸೆಟ್ಸ್. ಕ್ವಶನ್ ನಂಬರ್ 1, ಫ್ಲವರ್ ಬ್ರ್ಯಾಕೆಟ್ ಆಫ್ ಎ. ಸೆಕೆಂಡ್ ಒನ್ ಎ ಕಮ ಬಿ. ಥರ್ಡ್ ಒನ್ 1 2 3. ಫೋರ್ತ್ ಒನ್ ಈಸ್ 5. ಒಂದನೇದಕ್ಕೆ ಆನ್ಸರ್ ನೋಡ್ರಿ. ದ ಸಬ್ಸೆಟ್ ಆಫ್ ಫ್ಲವರ್ ಬ್ರ್ಯಾಕೆಟ್ ಆಫ್ ಎ ಆರ್ 5 ಆ್ಯಂಡ್ ಫ್ಲವರ್ ಬ್ರ್ಯಾಕೆಟ್ ಆಫ್ ಎ ಸಬ್ಸೆಟ್ ಇಟ್ ಸೆಲ್ಫ್ ಅದೇ ಸಬ್ಸೆಟ್ ಆಗುತ್ತೆ ಒಂದೇ ವ್ಯಾಲ್ಯೂ ಇದ್ದಾಗ, ಅಥವಾ 5 ಕೂಡ ಒಂದು ಸಬ್ಸೆಟ್ ಅಂತ ಹೇಳ್ಬೋದು. ದ ಸಬ್ಸೆಟ್ ಆಫ್ ಎ ಕಮ ಬಿ ಆರ್ 5ನೂ ಆಗ್ಬೋದು, ಫ್ಲವರ್ ಬ್ರ್ಯಾಕೆಟ್ ಆಫ್ ಎನೂ ಆಗ್ಬೋದು, ಫ್ಲವರ್ ಬ್ರ್ಯಾಕೆಟ್ ಆಫ್ ಬಿನೂ ಆಗ್ಬೋದು, ಮತ್ತು ಫ್ಲವರ್ ಬ್ರ್ಯಾಕೆಟ್ ಎ ಕಮ ಬಿ ಸಬ್ಸೆಟ್ ಅಂದರೆ. ಓಕೆನಾ, ದ ಸಬ್ಸೆಟ್ ಆಫ್ 1 2 3 ಆರ್ 5 ಫಸ್ಟಾಗಿ ಬರೀಬೇಕು. ನೆಕ್ಸ್ಟ್ ಒಂದು ಸಬ್ಸೆಟ್ಟು, 2 ಅನ್ನೋದು ಒಂದು ಸಬ್ಸೆಟ್ಟು, ಇಲ್ಲಿ 3 ಅನ್ನೋದು ಕೂಡ ಒಂದು ಸಬ್ಸೆಟ್ ಆಗುತ್ತೆ. ನೆಕ್ಸ್ಟ್ 1, 2 ಅನ್ನೋದು ಕೂಡ ಒಂದು ಸಬ್ಸೆಟ್ಟು, 2, 3 ಅನ್ನೋದು ಒಂದು ಸಬ್ಸೆಟ್ ಆಗುತ್ತೆ. ನೆಕ್ಸ್ಟ್ 1, 3 ಅನ್ನೋದು ಒಂದು ಸಬ್ಸೆಟ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ 1, 2, 3 ಇದು ಕೂಡ ಸ್ವತಃ ಒಂದು ಸಬ್ಸೆಟ್ ಆಗಿರುತ್ತೆ. ಓಕೆನಾ, ನೆಕ್ಸ್ಟ್ ಫೋರ್ತ್ ಒನ್ ನೋಡ್ರಿ. ದ ಓನ್ಲಿ ಸಬ್ಸೆಟ್ ಆಫ್ 5 ಈಸ್ 5 ದ ಸಬ್ಸೆಟ್ಟು 5 ಮಾತ್ರ ಆಗಿರುತ್ತೆ. ಓಕೆ, ಈಗ ನೋಡ್ರಿ ಕ್ವಶನ್ ನಂಬರ್ 5 ನೋಡೋಣ. ಹೌ ಮೆನಿ ಎಲಿಮೆಂಟ್ಸ್ ಆಸ್ ಪಿ ಆಫ್ ಎ ಇಫ್ ಎ ಈಸ್ ಈಕ್ವಲ್ ಟು 5 ಕ್ವಶನ್ ಮಾರ್ಕ್. ನೋಡ್ರಿ ಇಲ್ಲಿ ಹೌ ಮೆನಿ ಎಲಿಮೆಂಟ್ ಆಫ್ ಪಿ ಆಫ್ ಎ ಇಫ್ ಎ ಈಸ್ ಈಕ್ವಲ್ ಟು 5 ಅಂತ ಹೇಳಿದಾಗ ಆನ್ಸರ್ ನೋಡ್ರಿ. ವಿ ನೋ ದ್ಯಾಟ್ ಇಫ್ ಎ ಈಸ್ ಎ ಸೆಟ್ ವಿತ್ ಎಮ್ ಎಲಿಮೆಂಟ್ಸ್, ದ್ಯಾಟ್ ಮೀನ್ಸ್ ಎನ್ ಆಫ್ ಎ ಈಸ್ ಈಕ್ವಲ್ ಟು m, then n of p of a is equal to 2:m ಅಂತ ಹೇಳಬೇಕು. if a is equal to 5, then n of a is equal to 0. therefore n of pa is equal to 2:0. any number is to 0, any value is to 0 is 1. hence p of a has one element. Then next one, question number 6, write the following as intervals x such that one nodri. First one, x such that x belongs to capital R -4 is less than x is less than or equal to 6 ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ನೋಡ್ರಿ. x such that x belongs to real number, x is a less than or equal to 6 greater than -4 ಅಂದಾಗ -4 ಬರೆದು ಈ ಕಡೆ y ಜಾಗದಲ್ಲಿ 6 ಅಂತ ನಾವು ಬರಿಬೇಕು. ಓಕೆನಾ, -4, 6 ಅನ್ನೋದು ಇದರ ಆನ್ಸರ್ ಆಗಿರುತ್ತೆ. ಸೆಕೆಂಡ್ ಒನ್ ನೋಡ್ರಿ. ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ -12, ಎಕ್ಸ್ ಈಸ್ ಎ ಗ್ರೇಟರ್ ದೆನ್ -12 ಆ್ಯಂಡ್ ಲೆಸ್ ದೆನ್ -10, -12, -10 ಅಂತ ಇದರ ಆನ್ಸರ್ನ ಬರೀಬೇಕು. ನೆಕ್ಸ್ಟ್ ನೋಡ್ರಿ ಥರ್ಡ್ ಒನ್. ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್, x is a less than 7 and greater than or equal to 0. then the next answer is x such that x belongs to r, 0, x is a less than 7 and greater than or equal to 0 is 0, 7 ಆಗಿರುತ್ತೆ. ನೆಕ್ಸ್ಟ್ ಫೋರ್ತ್ ಒನ್ ಕೂಡ ಅದೇ ರೀತಿಯಾಗಿದ್ದಾಗ ನಾವು 3, 4 ಅನ್ನೋ ಆನ್ಸರನ್ನು ಇಲ್ಲಿ ಬರಿತಾ ಇದ್ದೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡ್ರಿ. write the following intervals in set builder form -3, 0. ಇದನ್ನು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರೆದಾಗ ನೋಡ್ರಿ. ಫ್ಲವರ್ ಬ್ರ್ಯಾಕೆಟ್ x such that x belongs to real number, then x is a less than 0 and greater than -3 ಅಂತ ನಾವು ಬರಿತಾ ಇದ್ದೀವಿ. ನೆಕ್ಸ್ಟ್ 6, 12 ಅನ್ನೋದನ್ನು ನೋಡ್ರಿ. ಇವಾಗ 6, 12 ಎರಡೂ ಕೂಡ ಸ್ಕ್ವೇರ್ ಬ್ರ್ಯಾಕೆಟ್ ಇದೆ. ಅಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ ಇದ್ದಾಗ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್, ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 12 ಆ್ಯಂಡ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6 ಅಂತ ತಗೋತಾ ಇದ್ದೀವಿ. ಇಲ್ಲಿ ನೋಡ್ರಿ, ಒಂದು ಓಪನ್ ಬ್ರ್ಯಾಕೆಟ್, ಇನ್ನೊಂದು ಕ್ಲೋಸ್ ಬ್ರ್ಯಾಕೆಟ್, ಸ್ಕ್ವೇರ್ ಬ್ರ್ಯಾಕೆಟ್ ಇದೆ. 6, 12 ಅಂದಾಗ ನಾವೇನಂತ ತಗೋಬೇಕು, ಇಲ್ಲಿ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 12
ಆ್ಯಂಡ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 6 6ಕ್ಕಿಂತ ದೊಡ್ಡದು. ಎಕ್ಸು ಗ್ರೇಟರ್ ದ್ಯಾನ್ 6 6ಕ್ಕಿಂತ ದೊಡ್ಡದು ಮತ್ತು 12ಕ್ಕಿಂತ ಚಿಕ್ಕದು ಅಥವಾ ಸಮನಾಗಿರುತ್ತೆ ಎಂದಾಗ ನಾವು ಇಲ್ಲಿ ಒಂದು ಓಪನ್ ಬ್ರ್ಯಾಕೆಟ್, ಇಲ್ಲಿ ಕ್ಲೋಸ್ ಬ್ರ್ಯಾಕೆಟ್ ಬರ್ತಾ ಇದೆ. ಓಕೆ, ಇಲ್ಲಿ ಈಕ್ವಲ್ ಸೈನ್ ಇಲ್ಲಿ ಬರೋದಿಲ್ಲ. ನೆಕ್ಸ್ಟ್ ನೋಡ್ರಿ, -23, 5 ಇದ್ದಾಗ ಇಲ್ಲಿ ಓಪನ್ ಬ್ರ್ಯಾಕೆಟ್ ಕೊಟ್ಟಿದ್ದಾನೆ, ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ ಕೊಟ್ಟಿದ್ದಾರೆ. ಓಕೆನಾ, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ -23, ಎಕ್ಸ್ ಈಸ್ ಎ ಲೆಸ್ ದೆನ್ 5 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -23 ಅಂತ ಬರೀಬೇಕು ನಾವು. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತಿದ್ದಾಗ ಫುಲ್ಲು ಫ್ಲವರ್ ಇದು ಸ್ಕ್ವೇರ್ ಬ್ರ್ಯಾಕೆಟ್ ಕ್ಲೋಸ್ಡ್ ಬ್ರ್ಯಾಕೆಟ್ ಇರುತ್ತೆ. ಓಕೆನಾ, ಒಂದೇ ಸೈನ್ ಇದ್ದಾಗ ಓಪನ್ ಬ್ರ್ಯಾಕೆಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಓಕೆನಾ, ಕ್ವಶನ್ ನಂಬರ್ 8 ನೋಡ್ರಿ. ಇವಾಗ ಕ್ವಶನ್ ನಂಬರ್ 8, ವಾಟ್ ಯೂನಿವರ್ಸಲ್ ಸೆಟ್ ಎಸ್ ವುಡ್ ಯು ಪ್ರಪೋಸ್ for each of the following? The set of right triangles. For the set of right triangles, answer ನೋಡಿ ಇವಾಗ. For the set of right triangles, the universal set can be the set of triangles or the set of polygons ಅಂತ ಹೇಳ್ತಾ ಇದೀವಿ ಇಲ್ಲಿ. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ, the set of isosceles triangle. For the set of isosceles triangles, the universal set can be the set of triangles or the set of polygons or the set of two-dimensional figure. Okay, the next one, question number 9, given the set A is equal to 1, 3, 5, set B is equal to 2, 4, 6 and set C is equal to 0, 2, 4, 6, 8. Which of the following may be considered as a universals? Set S for all the three sets A, B and C. Okay na, ಇಲ್ಲಿ ನೋಡ್ರಿ, ಫಸ್ಟ್ ಒನ್ ಫ್ಲವರ್ ಬ್ರ್ಯಾಕೆಟ್ 0, 1, 2, 3, 4, 5, 6 0, 1, 2, 3, 4, 5, 6. A is a subset of, ನೋಡ್ರಿ ಇಲ್ಲಿ A is a subset of 0, 1, 2, 3, 4, 5, 6. B is a subset of 0, 1, 2, 3, 4, 5, 6. However, C not belongs to 0, 1, 2, 3, 4, 5, 6. Okay, therefore ಆದ್ದರಿಂದ the set 0, 1, 2, 3, 4, 5, 6 cannot be the universal set for the sets A, B and C ಅಂತ ಹೇಳ್ತಾ ಇದ್ದೀವಿ. cannot be the universal set for the set A, B and C. Then second one, 5, only 5, then this answer is A is not a subset of 5, B is not a subset of 5, then also C is not a subset of 5. Therefore 5 cannot be the universal set for the sets A, B and C. Then third one, you can see flower bracket of 0, 1, 2, 3, 4, 5, 6, 7, 8, 9, 10. Then you can see the third one answer is A is a subset of 0, 1, 2, 3, 4, 5, 6, 7, 8, 9, 10. B is a subset of 0, 1, 2, 3, 4, 5, 6, 7, 8, 9, 10. C is a subset of 0, 1, 2, 3, 4, 5, 6, 7, 8, 9, 10. Therefore the set 0, 1, 2, 3, 4, 5, 6, 7, 8, 9, 10 is the universal set for the sets A, B and C. Then fourth one, you can see that fourth one 1, 2, 3, 4, 5, 6, 7, 8. Fourth one is A is a subset of 1, 2, 3, 4, 5, 6, 7, 8. B is a subset of 1, 2, 3, 4, 5, 6, 7, 8. However, C is not a subset of 1, 2, 3, 4, 5, 6, 7, 8. Therefore the set flower bracket 1, 2, 3, 4, 5, 6, 7, 8 cannot be the universal set for the sets A, B and C. Okay, ನೋಡಿ, ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.